ಆನೇಕಲ್ ತಾಲೂಕಿನ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎಸ್ ನಟರಾಜರವರು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀನಿವಾಸರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕೆಎಸ್ ನಟರಾಜ್ರವರಿಗೆ ಮತ್ತು ಉಪಾಧ್ಯಕ್ಷರಾದ ಶ್ರೀನಿವಾಸ್ ರವರಿಗೆ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು, ಸ್ಥಳೀಯ ಮುಖಂಡರುಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು. ಇನ್ನು ಈ ವೇಳೆ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕೆಎಸ್ ನಟರಾಜ್ರವರು ಮಾತನಾಡಿ, 12 ಜನ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನನ್ನ ಮೇಲೆ ಭರವಸೆಯನ್ನ ಇಟ್ಟು ನನ್ನನ್ನು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಿದ್ದು, ಮುಂದಿನ ದಿನಗಳಲ್ಲಿ ಸಂಘದಿಂದ ಮತ್ತು ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇವೆ. ಜೊತೆಗೆ ಸಂಘದ ಎಲ್ಲ ನಿರ್ದೇಶಕರುಗಳನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸಂಘವನ್ನ ಜಿಲ್ಲೆಯಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ಹೇಳಿದರು. ಇನ್ನು ಸ್ಥಳದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳಾದ ಅಕ್ಷಯ್ ಕುಮಾರ್, ಹೇಮಂತ್ ಕುಮಾರ್, ವೆಂಕಟಸ್ವಾಮಿ, ಮಾರಪ್ಪ, ವಿವೇಕ್, ಅಶ್ವಥಪ್ಪ, ಅಂಜನಪ್ಪ, ರವಿಕುಮಾರ್, ಮಮತಾ, ಮಾಲಾರವರು, ಮುಖಂಡರಾದ ಎಚ್ಎಸ್ ಬಸವರಾಜು, ಹಾಬೆ ವೆಂಕಟೇಶ್, ಶ್ರೀಧರ್, ಹಾಪ್ಸ್ಕಾಂ ಬಾಬುರೆಡ್ಡಿ, ಎನ್ಬಿಐ ನಾಗರಾಜು, ಧನಂಜಯ, ಎನ್ಎಸ್ ರವಿಚಂದ್ರ, ಸಿಎನ್ಆರ್ ರವಿಚಂದ್ರ, ಸಂಪಂಗಿ, ಮಂಜುನಾಥ್, ಪ್ರಭಾಕರ್, ಶ್ರೀಕಂಠರೆಡ್ಡಿ, ಜಕ್ಕನಹಳ್ಳಿ ಆನಂದ್, ಸೋಮಶೇಖರ್, ಶ್ರೀನಿವಾಸ್, ವೆಂಕಟೇಶ್, ತಿಮ್ಮರಾಯಪ್ಪ, ಲಿಖಿತ್ ರೆಡ್ಡಿ, ಪಟೇಲ್ ಮಂಜುನಾಥ್ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು, ಗ್ರಾಮಸ್ಥರು ಭಾಗವಹಿಸಿದ್ದರು.
ಎಲ್ರಿಗೂ ನಮಸ್ಕಾರ. ಹೋದ ತಿಂಗಳು 6ನೇ ತಾರೀಕು ಚುನಾವಣೆ ನಡೆದು ಚುನಾವಣೆ ಕೌಂಟಿಂಗ್ ಆಗಿ ನಮ್ಮ ಆರ್ಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ KS ನಟರಾಜ್ ಆದಂಥ ನನ್ನನ್ನು ಉಪಾಧ್ಯಕ್ಷರಾಗಿ ನನ್ನ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರನ್ನು ನಮ್ಮ 12 ಜನ ಏನು ಸದಸ್ಯರಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಪ್ರಪ್ರಥಮವಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೈತರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೆ, ಎಲ್ಲ ರೈತರಿಗೆ, ಎಲ್ಲ ಮುಖಂಡರಿಗೆ, ಅವರೆಲ್ಲರ ಬೆಂಬಲದ ಅವರ ಪ್ರತಿನಿಧಿಗಳಷ್ಟೇ ನಾವು. ಅವರು ನಮ್ಮ ಮೇಲೆ ಭರವಸೆ ಇಟ್ಟು ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು, ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಸಾಂಕೇತಿಕ ಮಾತ್ರ. ಇಲ್ಲಿ ನಾವು 12 ಜನ ತಂಡ, ಒಂದೇ ತಂಡದಲ್ಲಿ ಗೆದ್ದಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಏನು ರೈತರಿಗೆ, ಉದಾಹರಣೆಗೆ ನೋಡಿ, ಈ ಬಿಲ್ಡಿಂಗು ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ಬಿಲ್ಡಿಂಗ್. ಹಿಂದೆ ಇದ್ದಂಥ ಅಧ್ಯಕ್ಷರುಗಳು, ಹಿಂದೆ ಇದ್ದಂಥ ನಮ್ಮ ಸದಸ್ಯರುಗಳು 20-25 ವರ್ಷಗಳಿಂದ ನಮ್ಮ ಕೈಯಲ್ಲಿದೆ. ಅವರ ಶ್ರಮದಿಂದ ಇವತ್ತು ಈ ಕಟ್ಟಡವನ್ನು ಕಟ್ಟಿದ್ವಿ. ನಾವು ಬಂದಿದ್ದೀವಿ. ನಾವು 5 ವರ್ಷ ಏನು ಅವಧಿ ಇರ್ತೀವಿ, ನಾವೆಲ್ಲ ಸೇರಿ ಇನ್ನೂ ಒಂದು ಒಳ್ಳೆ ಕೆಲಸಗಳು ಮಾಡಿ ರೈತರಿಗೆ. ನಾನು BDCC ಬ್ಯಾಂಕ್ ಡೈರೆಕ್ಟ್ರು ಆಗಿರೋದ್ರಿಂದ BDCC ಬ್ಯಾಂಕಿಂದ ಬರಬೇಕಾದಂಥದ್ದು ಇರ್ಬೋದು, ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥದ್ದು ಇರ್ಬೋದು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿದ್ದಾರೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, DK ಸುರೇಶ್ ಸಾಹೇಬರು, ನಮ್ಮ B ಶಿವಣ್ಣವರು, ಇನ್ನು ಇಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಮಾರ್ಗದರ್ಶಕರು. ಇವತ್ತು ನಾವೆಲ್ಲ ಈ ಸ್ಥಾನಮಾನಗಳನ್ನ ಅಲಂಕರಿಸಬೇಕಾದ್ರೆ HS ಬಸವರಾಜ್ ಅವ್ರ ಕಾರಣ, ಆವೆ ವೆಂಕಟೇಶಣ್ಣವ್ರ ಕಾರಣ, ಅವರ ಮುಖಂಡತ್ವದಲ್ಲಿ ನಾವು ಇವತ್ತು ಚುನಾವಣೆಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ. ಎಲ್ಲ ಇದಿದು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ತಂಡವನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಏನು ರೈತರಿಗೆ ಆಗಬೇಕಾದಂಥ ಸವಲತ್ತುಗಳಿದೆ ಸಹಕಾರ ಸಂಘದಲ್ಲಿ, ಆಮೇಲೆ ಮಹಿಳೆಯರಿಗೆ, ಹಿಂದುಳಿದ ವರ್ಗದವ್ರಿಗೆ, ಎಲ್ರಿಗೂ ಏನು ಇಲ್ಲಿ ಶೇರ್ ಹೋಲ್ಡರ್ಗಳಾಗಿದ್ದಾರೆ, ಯಾರು ಅವ್ರಿಗೆ ಏನೇನು ಸಲ್ಲಬೇಕಾಗಿದೆ ಸರ್ಕಾರದಿಂದ ಯಾವುದೇ ಆಗಲಿ ನಾವು ತಗೊಂಬಂದು, ನಮ್ಮ ರಾಮಯ್ಯನವರು ನಮ್ಮ ದೇವಸ್ಥಾನದ PS ಆಗಿದ್ದಾರೆ. ಅವರು ಸಹ ನಮಗೆ ಏನು ಬೇಕೋ ಹೆಲ್ಪನ್ನು ಮಾಡ್ತಾರೆ. ಅವ್ರನ್ನೂ ತಗೊಂಡು ಯಾವುದೇ ಆಗಲಿ ಎಲ್ಲವನ್ನು ರೈತರಿಗೆ ಸಲ್ಲಬೇಕಾದದ್ದನ್ನು ನಾವು ವ್ಯವಸ್ಥೆ ಮಾಡ್ತೀವಿ. ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕರಿಸಿದಂಥ ಮತ್ತೊಮ್ಮೆ ಎಲ್ಲ ನಾಯಕರಿಗೆ ಮತ್ತು ನನ್ನ ಎಲ್ಲ ಸದಸ್ಯರಿಗೆ, ನಿರ್ದೇಶಕರಿಗೆ ನಾನು ನಮಸ್ಕರಿಸ್ತಾ, ನಿಮ್ಮ ಏನು ನಂಬಿಕೆ ಇದೆ ಅದನ್ನು ನಾವಿಬ್ಬರು ಕಾಪಾಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಾವು 5 ವರ್ಷ ನೆಕ್ಸ್ಟು ಒಳ್ಳೆ ತಂಡವನ್ನು ಮುಂದೆ ತರೋದಕ್ಕೆ ಜನ ಗುರ್ಸೋ ರೀತಿಯಲ್ಲಿ ಕೆಲಸ ಮಾಡೋಣ ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ. ಎಲ್ಲ ಜನಗಳು ಸೇರಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳು ಸರ್. 12 ಜನ ನಿರ್ದೇಶಕರು ಮತ್ತು ಅಧ್ಯಕ್ಷರಾದ KS ನಟರಾಜು, ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ನಮ್ಮ 12 ಜನಕ್ಕೆ ಗೆಲ್ಲಲು ಸಹಕರಿಸಿದ ನಮ್ಮ 10 ಊರಿನ ಜನತೆಗೂ ಸಹ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಆರ್ಗದ್ದೆ ಕಡೆಯಿಂದ KS ನಟರಾಜ್ ಅಧ್ಯಕ್ಷರಾಗಿ, ಈಗ ಉಪಾಧ್ಯಕ್ಷರಾಗಿ ಇವರು ಶ್ರೀನಿವಾಸ್ ಅವರನ್ನು ಆಶಿಸುತ್ತಾ, ಮುಂದೆ ಈ ದಿನಗಳಲ್ಲಿ ನಾವು ಮುಂದೆ ಕಿಸಾನ್ ಸಾಲ ಮತ್ತು ಮಹಿಳೆಯರು, ಆಮೇಲೆ ಈ ನಮ್ಮ ರೈತರು, ಸಣ್ಣ ರೈತರಿಗೆ 5 ಗುಂಟೆ 10 ಗುಂಟೆ ಇರೋಂಥ ಇವರಿಗೆ ಕಿಸಾನ್ ಸಾಲ ಒಂದು ಉದ್ಯೋಗ ಮಾಡೋಂಥ ಒಂದು ಕಲ್ಪಿಸಿ, ಮತ್ತು ಮುಂದೆ ಈ ಪಿಕ್ನಿಕ್ ಕಲೆಕ್ಷನ್ನು, ಮತ್ತು ಇದಕ್ಕಿಂತ ನಾನು 2015ರಿಂದ 20ವರೆಗೂ ನಾವು ಇದ್ದೆ. ಆವಾಗಿನ ಲಾಭ ಸ್ವಲ್ಪ ನಮ್ಮ ಸೊಸೈಟಿ ಹೆಚ್ಚಾದ್ದರಿಂದ 2020-25ರಲ್ಲಿ ಒಂದು ಕಟ್ಟಡ ಕಟ್ಟೋದು ಕೂಡ ಸ್ಥಾಪನೆ ಕೂಡ ಒಂದು ಅನುಕೂಲ ಆಯಿತು. ಮುಂದೆ ನಾವು ಚೆನ್ನಾಗಿದೆ ಈ ಸೊಸೈಟಿಯನ್ನು ನಡೆಸ್ಕೊಂಡು ಹೋಗಿ ನಮ್ಮ ಇವತ್ತಿನ KS ನಟರಾಜ್ ಮತ್ತು ಶ್ರೀನಿವಾಸ್ ಉಪಾಧ್ಯಕ್ಷರಿಗೆ ಆಯ್ಕೆಗೆ ಇವರಿಗೆ ಬೆಂಬಲವನ್ನು ಕೊಡುತ್ತಾ ಉನ್ನತ ಮಟ್ಟದಲ್ಲಿ ಏರಿಸೋಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಹಿರಿಯ ನಾಯಕರಾದಂಥ KS ನಟರಾಜ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೂ ಉಪಾಧ್ಯಕ್ಷ ಆದಂಥ ಶ್ರೀನಿವಾಸ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಟ್ಟಡವನ್ನು ನಮ್ಮ ಇಂದಿನ ಅವಧಿಯಲ್ಲಿ ಪೂರ್ಣಗೊಳಿಸಿದ್ವಿ. ನಾವು ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿದ್ವಿ. ಆ ಟೈಮ್ನಲ್ಲಿ ಈ ಸಹಕಾರ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಎಲ್ಲ ಬಂದಿರುವಂಥ ಅಧ್ಯಕ್ಷಗಳು, ಈಗ ಇರುವಂಥ NS ರವಿಚಂದ್ರ ಅವರಾಗ್ಬೋದು, ಅಶ್ವಥ್ ಅವರಾಗ್ಬೋದು, ಹಿಂದೆ ಇದು ಅಭಿ ಆಗಿರ್ಬೋದು, ಉಪಾಧ್ಯಕ್ಷರಾಗಿದ್ದರು.
ಎಲ್ಲರೂ ಸಹಕಾರ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತಿನ ದಿನ ಈ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಾಧ್ಯವಾಯಿತು. ಅದೇ ರೀತಿ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಲ್ಲಿರುವಂಥ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ನಮ್ಮ ರೈತರು ಹಾಗೂ ಸದಸ್ಯರು ಮತ್ತು ಸ್ತ್ರೀ ಶಕ್ತಿ ಗುಂಪುಗಳು ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಇದರಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರುತ್ತೆ. ಅದೇ ರೀತಿ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಇನ್ನು ಯುವಕರಿದ್ದಾರೆ, ಅವ್ರಿಗೂ ಅವಕಾಶಗಳ ಸಿಗುವಂಥ ಇದಿದೆ. ಅವರು ಕೂಡ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಮತ್ತು ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನು ಪಡ್ಕೊಬಂದು ಇಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಿ ಅಂತೇಳಿ ನಾನು ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಮತ್ತೊಮ್ಮೆ ಅವ್ರಿಗೆ ಶುಭಾಶಯಗಳು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೂತನವಾಗಿ ನಿರ್ದೇಶಕರಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ 2025ನೇ ಸಾಲಿನ ಎಲ್ಲ ನಿರ್ದೇಶಕರುಗಳಿಗೆ ಈ ದಿನ ಚುನಾವಣಾಧಿಕಾರಿಗಳು ಒಂದು ಪತ್ರಗಳನ್ನು ಕೊಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಸಹ ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ಎಲ್ಲ ಸಹಕಾರಿ ಸಂಘದ ಎಲ್ಲ ಜೀವ ಸದಸ್ಯತ್ವರಿಗೆ ಹೊಂದಿರತಕ್ಕಂಥ ಷೇರುದಾರರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲ ಮುಖಂಡರುಗಳಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಟರಾಜಣ್ಣರವರನ್ನು ಎಲ್ಲ 12 ಜನ ನಿರ್ದೇಶಕರು ಒಟ್ಟಾಗಿ ಕೂತು 10 ಜನರು ಒಮ್ಮತದ ತೀರ್ಮಾನದ ಮೇರೆಗೆ ನಟರಾಜಣ್ಣವ್ರನ್ನ ಅಧ್ಯಕ್ಷರಾಗಿ, ಶ್ರೀನಿವಾಸಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ದಿನ ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಹೊಂದುವುದರ ಜೊತೆಗೆ ನಾವು ಸಹ ಅವರಿಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಡ್ತೇವೆ. ಯಾವುದೇ ರೀತಿಯಾದಂಥ ಒಳ್ಳೆ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಸಹ ಒಮ್ಮತದಿಂದ ಪ್ರತಿ ಹಂತದಲ್ಲೂ ಅವರಿಗೆ ಸಹಕಾರವನ್ನು ಕೊಡ್ತೇವೆ ಅಂತ ಈ ಮೂಲಕ ತಿಳಿಸ್ತಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರ್ಗದೆ ಸಹಕಾರ ಸಂಘವನ್ನು ಮೇಲ್ಮಟ್ಟಿಗೆ ಎತ್ಕೊಂಡು ಹೋಗೋದಕ್ಕೆ ಏನೇನು ಸಹಕಾರ ಸಾಧ್ಯನೋ ಸರ್ಕಾರದಿಂದನೂ ಸಹ ಹಾಗೂ ಎಲ್ಲ ನಿರ್ದೇಶಕರುಗಳ ಬೆನ್ನೆಲುಬಿನಿಂದ ಈ ಸಂಘವನ್ನು ಮತ್ತಷ್ಟು ಉನ್ನತ ದರ್ಜೆಗೆ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೇವೆ. VSSನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ನಾಯಕರಾದಂಥ KS ನಟರಾಜ್ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೂ ಸ್ನೇಹಿತರಾದಂಥ ಪಕ್ಕದ ಗ್ರಾಮದ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ನಟರಾಜು ಅವರು, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಆಯ್ಕೆಯಾಗಲು ಸಹಕರಿಸಿದಂಥ ಎಲ್ಲ 12 ಜನ ಈ ಬ್ಯಾಂಕ್ನ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಏನು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಟರಾಜು ಅವರು ಮತ್ತು ಶ್ರೀನಿವಾಸರವರು ಉತ್ತಮವಾದಂಥ ರೈತ ಸ್ನೇಹ ಕೆಲಸವಾಗಿ ಮಾಡ್ಕೊಂಡು ಹೋಗ್ತಾರೆ ಒಂದು ನಂಬಿಕೆ ಇದೆ. ಅವರಿಗೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಳಪಡುವಂಥ 10 ಹಳ್ಳಿಗಳಿಂದ ಎಲ್ಲ ರೈತರು ನಮಗೆ 12 ಜನ ನಿರ್ದೇಶಕರನ್ನು ಅದ್ಭುತವಾಗಿ ಎಲ್ಲ ಭರ್ಜರಿ ಜಯಗಳಿಸಿದ್ದೇವೆ. ಹಾಗೆಯೇ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಳಪಡುವ ಎಲ್ಲ 10 ಹಳ್ಳಿ ರೈತರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಹಾಗೆಯೇ 10 ಹಳ್ಳಿಗಳ ರೈತರಿಂದ ನಾವು ಈ ಮಟ್ಟಕ್ಕೆ 1976ರಲ್ಲಿ ಸ್ಥಾಪನೆಯಾದ ಈ ಸಂಘವು ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ. ನಮ್ಮ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ 10 ವರ್ಷಗಳಿಂದ ಏನಂದರೆ ಗೊಲ್ಲಳ್ಳಿಗೆ ರೇಷನ್ ಕೊಡೋದಿರಲಿಲ್ಲ, ಪಡಿತರ ಚೀಟಿ, ಮತ್ತು ನಮ್ಮ ಸೀತನಾಯಕನಹಳ್ಳಿ ಮತ್ತು ದ್ಯಾವಸಂದ್ರ, ಈ ಬೊಮ್ಮಂಡಳ್ಳಿ 4 ಹಳ್ಳಿಗೂ ನಾವು 10 ವರ್ಷದಿಂದ 4 ಹಳ್ಳಿಗೂ ರೇಷನ್ನು ಇಲ್ಲಿಗೆ ಬಂದು ತೊಗೊಂಡೋಗ್ಬೇಕಾಯಿತು. ಅದನ್ನ ಇಲ್ಲೇ ನಾವು ಪ್ರತಿ ಗ್ರಾಮಕ್ಕೂ ಕೊಡೋ ಥರ ನಮ್ಮ ಹಿಂದೆ ಇದ್ದ ನಿರ್ದೇಶಕರುಗಳು, ಅಧ್ಯಕ್ಷಗಳೆಲ್ಲ ಇದು ಮಾಡಿ ನಾವು ಪ್ರತಿ ಗ್ರಾಮಕ್ಕೂ ಪಡಿತರವನ್ನು 100% ವಿತರಣೆ ಮಾಡ್ತಿದ್ದೇವೆ. ಹಾಗೆ ನಮ್ಮ ಈ ಆರ್ಗದ ವ್ಯವಸಾಯ ಸೇವಾ ಸಹಕಾರದ ನೂತನ ಅಧ್ಯಕ್ಷರಾಗಿ ನಟರಾಜಣ್ಣನವರು, ಹಾಗೆ ನಮ್ಮ ಸೀತನಾಯಕನಹಳ್ಳಿ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಲಿ. ಹಾಗೆ ನಮ್ಮ ನಿರ್ದೇಶಕರಿಗೆಲ್ಲ ಉತ್ತಮ ರೈತರ ಸಂಪರ್ಕ ಸಿಗಲಿ ಎಂದು ನಾನು ಬಯಸ್ತೇನೆ. 10ನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮ್ಮ 12 ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರನ್ನ ಆಯ್ಕೆ ಮಾಡಿದರು. ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಇವತ್ತು ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ KS ನಟರಾಜಣ್ಣವರು ಮತ್ತು ಶ್ರೀನಿವಾಸಣ್ಣವರು ಇಬ್ಬರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಏನು ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ 12 ಜನಕ್ಕೂ ಮುಂದಿನ 5 ವರ್ಷ ಕಾಲದಲ್ಲೂ ನಮ್ಮ ಸಂಸ್ಥೆನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಮತ್ತು ಮುಂದೆ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿ ಇನ್ನೂ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಒದಗಿಸುವಲ್ಲಿ ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳಿ